ಬೆಂಗಳೂರಿನಲ್ಲಿ ನಡೆದ ಉಚಿತ ನಾರಾಯಣ ಕೃತಕ ಕಾಲು ಮತ್ತು ಕ್ಯಾಲಿಫರ್ ಅಳವಡಿಕೆ ಶಿಬಿರದಲ್ಲಿ 558 ವಿಕಲಚೇತನರಿಗೆ ನೆರವಾದ ನಾರಾಯಣ ಸೇವಾ ಸಂಸ್ಥಾನ. ಪ್ರತಿಷ್ಠಿತ ನಾರಾಯಣ ಸೇವಾ ಸಂಸ್ಥಾನವು ಒಳಗೊಳ್ಳುವ ಅಭಿವೃದ್ಧಿ ಸಾಧ್ಯವಾಗಬೇಕು ಮತ್ತು ವಿಕಲಚೇತನರಿಗೆ ಅತ್ಯುತ್ತಮ ಪ್ರೋತ್ಸಾಹ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಮಾರ್ಚ್ 1ರಂದು ಬೆಂಗಳೂರಿನಲ್ಲಿ ಉಚಿತ ನಾರಾಯಣ ಲಿಂಬ್ ಮತ್ತು ಕ್ಯಾಲಿಫರ್ ಅಳವಡಿಕೆ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಈ ಶಿಬಿರದಲ್ಲಿ 558 ವಿಕಲಚೇತನರು ಭಾಗವಹಿಸಿದ್ದು, ಸುಮಾರು 602 ಕೃತಕ ಕಾಲುಗಳು ಮತ್ತು ಕ್ಯಾಲಿಫರ್ಗಳನ್ನು ಉಚಿತವಾಗಿ ಅಳವಡಿಸಲಾಯಿತು. ಇದರಲ್ಲಿ ಮೇಲ್ಭಾಗದ ಅಂಗಗಳು, ಕೆಳಭಾಗದ ಅಂಗಗಳು, ಬಹು ಅಂಗಗಳು ಮತ್ತು ಕ್ಯಾಲಿಫರ್ಗಳನ್ನು ಒದಗಿಸಲಾಗಿದ್ದು, ಎಲ್ಲ ವಯೋಮಾನದ ಫಲಾನುಭವಿಗಳಿಗೆ, ವಿಶೇಷವಾಗಿ ಯುವ ಪೀಳಿಗೆಯ ಮಂದಿಗೆ ಗುಣಮಟ್ಟದ ಜೀವನ ಸಾಗಿಸಲು ಮತ್ತು ಸ್ವತಂತ್ರ ಜೀವನದತ್ತ ಆತ್ಮವಿಶ್ವಾಸದ ಹೆಜ್ಜೆ ಇಡಲು ಸಹಾಯ ಮಾಡಿತು. ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಜ್ಯಾಧ್ಯಕ್ಷ ದೀಪಕ್ ರಾಜಗೋಪಾಲ್, ಜನರಲ್ ಮೋಟಾರ್ಸ್ ಜಿಎಂ ಅಮಿತ್ ಪಟೇಲ್, ಸಿಎಸ್ಆರ್ ಮುಖ್ಯಸ್ಥ ಸಂದೀಪ್, ಎಸಿಐ ವರ್ಲ್ಡ್ ವೈಡ್ ಪ್ರತಿನಿಧಿ ರಮೇಶ್ ಕುಮಾರ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿ ಕೃಷ್ಣ ಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಬೆಂಗಳೂರು ಘಟಕದ ಅಧ್ಯಕ್ಷ ವಿನೋದ್ ಜೈನ್ ಮತ್ತು ಟ್ರಸ್ಟಿ ಹಾಗೂ ನಿರ್ದೇಶಕ ದೇವೇಂದ್ರ ಚೌಬೀಸಾ ಅವರು ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ದೇವೇಂದ್ರ ಚೌಬೀಸಾ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ವೈದ್ಯರು, ಕೃತಕ ಅಂಗಾಂಗ ತಜ್ಞರು ಮತ್ತು ಸ್ವಯಂ ಸೇವಕರ ತಂಡದ ಬೆಂಬಲದೊಂದಿಗೆ ಈ ಶಿಬಿರವು ಅತ್ಯಂತ ಸುಗಮವಾಗಿ ನಡೆಯಿತು. ದಕ್ಷಿಣ ಭಾರತದ ವಿವಿಧ ಭಾಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ಡಿಸೆಂಬರ್ 2025ರಲ್ಲಿ ನಡೆದ ಪೂರ್ವಭಾವಿ ವೈದ್ಯಕೀಯ ತಪಾಸಣೆ ಮತ್ತು ಸ್ಕ್ರೀನಿಂಗ್ ನಂತರ ಅರ್ಹ ವ್ಯಕ್ತಿಗಳಿಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾದ ಸುಧಾರಿತ, ಹಗುರವಾದ ಮತ್ತು ತಾಂತ್ರಿಕವಾಗಿ ಮೇಲ್ದರ್ಜೆಯ ನಾರಾಯಣ ಕೃತಕ ಕಾಲು ಮತ್ತು ಕ್ಯಾಲಿಫರ್ಗಳನ್ನು ಒದಗಿಸಲಾಯಿತು. ನಾರಾಯಣ ಸೇವಾ ಸಂಸ್ಥಾನವು ಇದುವರೆಗೆ ಭಾರತ ಮತ್ತು ವಿದೇಶಗಳಲ್ಲಿ ವಿಕಲಚೇತನರಿಗೆ 39,000ಕ್ಕೂ ಹೆಚ್ಚು ಉಚಿತ ಕೃತಕ ಕಾಲುಗಳನ್ನು ಒದಗಿಸಿದೆ ಮತ್ತು 4,52,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವ ಮೂಲಕ ಸೇವೆ ಮತ್ತು ಮಾನವೀಯತೆಯನ್ನು ಸಾರಿದೆ. ಬೆಂಗಳೂರು ಶಿಬಿರದ ಯಶಸ್ಸು ಭಾರತದಲ್ಲಿ ಸಮುದಾಯದ ಮಟ್ಟದಲ್ಲಿ ಅವಶ್ಯ ನೆರವು ಒದಗಿಸುವ ರೀತಿಯಲ್ಲಿ ಮತ್ತು ಅವಶ್ಯ ಇರುವ ಎಲ್ಲರಿಗೂ ನೆರವು ಲಭ್ಯವಾಗುವಂತೆ ಮಾಡುವಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ. ನನ್ನ ಹೆಸರು ಸಾವಿತ್ರಿ. ನಾನು ಊರು ಬಾಗಲಕೋಟೆಯಿಂದ ಬಂದಿದ್ದೀನಿ. ನಾರಾಯಣ ಒಂದು ಸಂಸ್ಥೆ ಭಾಳ ಹೆಲ್ಪ್ ಮಾಡ್ತೈತಿ. ಯಾಕೆ ಬಡವರಿಗಾಗಿ ಭಾಳ ಹೆಮ್ಮೆ ಪಡುವಂಥ ಕೆಲಸ ಮಾಡ್ತಾ ಇದ್ದಿದೆ. ನಾನು ಅದಕ್ಕೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತೀನಿ. ನನಗೆ ಈ ಫೋನಲ್ಲಿ ಮೆಸೇಜ್ ಬಂತು, ಅದಕ್ಕಾಗಿ ಮೊನ್ನೆ ಅಳತೆ ಕೊಟ್ಟೋದೆ. ಇವತ್ತು ಕಾಲು ಹಾಕಲಿಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, 108 ಜನಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಐತಿ, ಆದರೆ ಹೇಳಿಕೆ ಆಗಲ್ಲ. ಅಂದರೆ ಯಾಕಂದರೆ ಇಷ್ಟು ಜನರಿಗೆ ಬಡವರಿಗಾಗಿ ಹೆಲ್ಪ್ ಮಾಡ್ತಾರಲ್ಲ, ಈ ಸಂಸ್ಥೆಗೆ ಕೈ ಎತ್ತಿ ಮುಗಿಬೇಕು. ಯಾಕಂದ್ರೆ ಇಂಥ ಹೆಲ್ಪ್ ಮಾಡೋರು ಈ ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಯಾಕಂದರೆ ಈ ಕಾಲದಲ್ಲಿ 1 ಲಕ್ಷ ರೂಪಾಯಿ ಕಾಲದು ಹಾಕ್ಲಿಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲರೋ ಬಂದಿದ್ದೀವಿ, ಬಾಗಲಕೋಟೆ, ತುಮಕೂರು, ಬೆಂಗಳೂರು, ಇರಕಲ್ಲು, ಬಾಗಲಕೋಟೆ ಎಲ್ಲರೂ ಬಂದಿದ್ದೀವಿ. ಇವ್ರಿಗೆ ಧನ್ಯವಾದಗಳು ಭಾಳ ಹೇಳ್ತೇನೆ. ಯಾಕಂದ್ರೆ ಇಷ್ಟಪಟ್ಟು ಅಲ್ಲಿಂದ ರಾತ್ರಿ ಕುಂತು ಬೆಳಗ್ಗೆ ಬಂದರು, ಊಟದ ವ್ಯವಸ್ಥೆ, ಚಹಾ ವ್ಯವಸ್ಥೆ, ಒಂದು ಕೇರ್ ಮಾಡೋದು, ಇಲ್ಲಿ ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡ್ತಾರೆ ಇವರು. ಇವರಿಗೆ ಯಾವತ್ತೂ ದೇವರು ಒಳ್ಳೇದು ಮಾಡಿ. ನಮ್ಮ ಹೆಸರು ರಂಗಪ್ಪ ಅಂತ ಹೇಳ್ಬಿಟ್ಟು, ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಂಗೇಳಿ ತಾಲೂಕು ಬರಕ್ನಾಳ್ ಅಂತ ಬರುತ್ತೆ. ನಮ್ಮ ಕೆಲವು ಕಡೆ ಈ ಕಾಲು ಕಟ್ಟಾಗಿ ಕೇಳಿದ್ವಿ, ಎಲ್ಲ ಕಡೆಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂದರೆ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ 1.5 ಲಕ್ಷದಿಂದ 4.5 ಲಕ್ಷ ತನಕ ಇದೆ ಅಂತ ಹೇಳಿದರು. ಆದರೆ ನಮ್ಗೆ ದುಡ್ಡು ಕೊಟ್ಟು ಹಾಕ್ಸೋಕ್ಕಾಗಲಿಲ್ಲ. ಯಾವುದೋ ಒಂದು ಕಾರಣಾಂತರ ನಾರಾಯಣ ಸೇವಾ ಸಂಸ್ಥೆ ಉದಯಪುರದಿಂದ ನಮ್ಗೆ ಅಡ್ರೆಸ್ ಸಿಕ್ತು. ಅವ್ರ ಸಂಸ್ಥೆಯಿಂದ 3 ವರ್ಷದಿಂದಲೂ ನಾನು ಕಾಲು ಹಾಕಿಸ್ತಾ ಇದ್ದೀನಿ. ತುಂಬ ನಾನು ಚೆನ್ನಾಗಿ ಓಡಾಡ್ತೀನಿ, ಏನು ತೊಂದರೆ ಇಲ್ಲ. ಆ ಸಂಸ್ಥೆಯವರಿಗೆ ದೇವರು ಭಗವಂತ ಅವ್ರಿಗೆ ತುಂಬ ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೇಳ್ಕೊತೀವಿ. ಎಲ್ಲ ಸಕಲ ಸೌಕರ್ಯ ಎಲ್ಲ ಕೊಡ್ತಾರೆ. ಈ ಕ್ಯಾಂಪಿಗೆ ಬಂದರೆ ಪ್ರತಿಯೊಬ್ಬರಿಗೂ ಯಾರಿಗೂ ಇಲ್ಲ ಅನ್ನಲ್ಲ. ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಆ ಸಂಸ್ಥೆಯವ್ರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೇಳ್ಕೊತೀವಿ. ಮದಿ ಗ್ರಾಮ ಪಂಚಾಯತಿ, ಐಮರ್ಸ್ಪುರ ಗ್ರಾಮ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ ಸರ್ ನಮ್ಮದು. ಈ ಸಂಸ್ಥೆಯಿಂದ ತುಂಬ ಒಳ್ಳೆಯದಾಗಿದೆ. ನಾರಾಯಣ ಸಂಸ್ಥೆಯಿಂದ ನಮ್ಗೆ ಅನಾನುಕೂಲ ಆಗಿತ್ತು. ಇವಾಗ ಕಾಲು ಈ ಥರ ಆಗಿ ಸುಮಾರು 3 ವರ್ಷ ಆಗಿದೆ. ಒಳ್ಳೆಯ ಅನುಕೂಲ ಮಾಡಿಕೊಟ್ರು. ಒಂದು ಸಲ ಬಂದಿದ್ವಿ, ಅಳತೆ ತಗೊಂಡ್ರು.
ಮತ್ತು ಇಲ್ಲಿ ಇದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಇದು ನಾರಾಯಣ ಸೇವಾ ಇದಕ್ಕೆ ನನ್ನ ಹೆಸರು ವಸಂತ್ ಕುಮಾರ್ ಅಂತ ನಾವು ನಾಗರಬಾವಿಯಿಂದ ಬಂದಿದ್ದೀವಿ. ನನಗೆ ಶುಗರ್ ಬಂದು 2 ಕಾಲು ಇದಾಯಿತು, ಹೊಂಟೋಯ್ತು. ಸೊ ಇವ್ರು ಇದ್ಕೊಂಡು ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಟ್ಟಿದ್ದರು. ಸೊ ಅವಾಗ ಬಂದಾಗ ನಮ್ಮದೆಲ್ಲ ಮೆಸರ್ಮೆಂಟ್ ಮಾಡಿ ತೊಗೊಂಡೋಗಿ, ಸೊ ನಿಮಗೆ ಇಂಟಿಮೇಷನ್ ಮಾಡ್ತೀನಿ ಯಾವತ್ತು ಕಾಲು ಬರುತ್ತೆ ಅಂತ ಹೇಳಿದ್ರು, 1 ತಿಂಗಳಾದಮೇಲೆ ಅಂತ. ಈಗ ಇಂಟಿಮೇಷನ್ ಕೊಟ್ಟರು, ಬಂದಿದ್ದೀವಿ, ಕಾಲು ಹಾಕ್ಸ್ಕೊಳ್ಳೋಕೆ ಇದು ಮಾಡ್ತಾಯಿದ್ದೀವಿ. ಬಹಳ ಧನ್ಯವಾದಗಳು ಅವ್ರಿಗೆ. ಭಗವಂತ ಚೆನ್ನಾಗಿ ಎಷ್ಟೊಂದು ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತಾರೆ ಆ ಸಂಸ್ಥೆ.